ಹಾಗಾದ್ರೆ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಇದರಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಕಾಲೇಜ್ ಆಯ್ಕೆ ಇಂಪಾರ್ಟೆಂಟ್ ಆಗುತ್ತಾ ಅಥವಾ ವಿಭಾಗ ಯಾವ ಸೆಕ್ಷನ್ ಹೋಗ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತಾ? ಯಾವ ರೀತಿಯ ನಾವು ಚಾಯ್ಸ್ ಮಾಡ್ಕೋಬೇಕು? ಸೊ ಮಕ್ಕಳಲ್ಲಿ ತುಂಬಾ ಗೊಂದಲ ಏನಾಗುತ್ತೆ, ಒಳ್ಳೆ ಕಾಲೇಜ್ ಇದೆ ಬಟ್ ಅವನಿಗೆ ಅಲ್ಲಿರೋ ಸಿಗೋ ಬ್ರಾಂಚ್ ಸಿಗಲ್ಲ. ಕೆಲವೊಂದು ಅವನಿಗೆ ಇಷ್ಟದ ಬ್ರಾಂಚ್ ಇದೆ ಆ ಕಾಲೇಜ್, ಅದು ಬ್ರಾಂಚೋ ಕಾಲೇಜ್ ಅನ್ನೋದು ಡೈಲಮ ಮಕ್ಕಳಲ್ಲಿ ಇದ್ದಿದ್ದೇನೆ. ಬಟ್ ಅದು ಹೇಗಾಗತ್ತೆ ಅಂದರೆ ಎರಡು ಥರ ಇದೆ. ಈಗ ಬ್ರಾಂಚ್ ಅಂದರೆ ಅವನ ಏನು ಕೌಶಲ್ಯ ಇದೆ, ಅವ್ನು ಏನು ಮಾಡಬೇಕು ಅಂತ ಅನ್ನೋದು ಇದೆಯಲ್ಲ, ಅದ್ರ ಬೇಸಿಸ್ ಮೇಲೆ ಬ್ರಾಂಚ್ ಡಿಸೈಡ್ ಮಾಡ್ತಾನೆ. ಅದೇ ಕಾಲೇಜಿನ ಯಾವಾಗ ಬರುತ್ತೆ ಅಂದರೆ ಆ ಕಾಲೇಜಿಗೆ ಬ್ರ್ಯಾಂಡಿಂಗ್ ಮಾನ್ಯತೆ ಹೇಗಿದೆ, ಅಲ್ಲಿ ಪ್ಲೇಸ್ಮೆಂಟ್ ಹೆಂಗಿದಾವೆ, ಅಲ್ಲಿನ ಉಪನ್ಯಾಸಕರು ಹೇಗಿದ್ದಾರೆ, ಇದ್ರ ಬೇಸಿಸ್ ಮೇಲೆ ಕಾಲೇಜಿನ ರ್ಯಾಂಕ್ ಚೇಂಜ್ ಆಗುತ್ತೆ. ಹಾಗಾಗಿ ಅವನು ಒಂದು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಅಂದರೆ ಅವನ ರ್ಯಾಂಕ್ ಎಲ್ಲಿದೆ, ಯಾವ ಕಾಲೇಜು ಯಾವ ಬ್ರಾಂಚ್ ಅನ್ನೋದನ್ನು. ಹಾಗಾಗಿ ನಾನು ಹೇಳಿದರೆ ಎರಡಕ್ಕೂ ಈಕ್ವಲ್ ವೈಟೇಜ್ ಇದೆ. ಅವನು ಡಿಸೈಡ್ ಮಾಡಬೇಕು. ಅವನಿಗೆ ಕೌಶಲ್ಯ ಇದ್ದು ನಾನು ಇಂಥದೇ ಬ್ರಾಂಚ್ ಮಾಡ್ತೀನಿ ಅಂದಾಗ ಸಣ್ಣ ಪುಟ್ಟ ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಯಾವ ಬ್ರಾಂಚ್ ಆದರೂ ಆಗುತ್ತೆ, ನಾನು ಇಂಥದ್ದೇ ಕಾಲೇಜು ಆ ಥರ ಅಂತ. ಹಾಗಾಗಿ ಇವೆರಡನ್ನೂ ಪ್ಯಾರಾಮೀಟರ್ ನೋಡ್ಕೊಂಡು ಅವನು ಡಿಸೈಡ್ ಮಾಡಬೇಕಾಗುತ್ತೆ. ಓಕೆ ಸರ್, ನೆಕ್ಸ್ಟ್ ಕೌನ್ಸಿಲಿಂಗ್ ರೌಂಡ್ಸ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಫಸ್ಟ್ ರೌಂಡಲ್ಲಿ ಇದೆ, ಆ ಟೈಮಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟ್ಸು ಈಗ ನಾವು ಬೇರೆ ಯಾವುದೋ ಒಂದು ಚಾಯ್ಸ್ನ ತೊಗೊಂಡಿರ್ತೀವಿ, ಬಟ್ ಆದರೆ ಅದನ್ನು ಚೇಂಜ್ ಮಾಡ್ಕೋಬೋದಾ, ಬದಲಾವಣೆ ಮಾಡ್ಕೊಳ್ಬಹುದಾ? ನೆಕ್ಸ್ಟ್ ರೌಂಡ್ ಆಫ್ ಇದಕ್ಕೆ ನೆಕ್ಸ್ಟ್ ರೌಂಡ್ ಬರೋ ಮುಂಚೆ ಒಂದು ಇಂಪಾರ್ಟೆಂಟ್ ಪಾರ್ಟ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಅವನು ಕಾಲೇಜ್ ಇದೆಲ್ಲ ಲಿಸ್ಟ್ ಹಾಕ್ದ, ಚಾಯ್ಸ್ ಫಿಲ್ಲಿಂಗ್ ಎಲ್ಲ ಮಾಡಿದ ನಂತರ ಈ ಫಸ್ಟ್ ರೌಂಡ್ಗಿಂತ ಮುಂಚೆ ಒಂದು ಮಾರ್ಕ್ ರೌಂಡ್ ಅಂತ ಬಿಡ್ತಾರೆ. ಮಾರ್ಕ್ ಅಂದ್ರೆ ಅವನಿಗೆ ಇವನ ರ್ಯಾಂಕಿಗೆ ಅದು ಅಲಾಟ್ ಅಲ್ಲ, ಸೀಟ್ ಅಲಾಟ್ ಅಲ್ಲ. ಮಾರ್ಕ್ ರೌಂಡ್ ಅಂದ್ರೆ ಅವನಿಗೆ ಇಂಥ ಸೀಟ್ ಅವನಿಗೆ ಇಂಥದ್ದು ಈಗ ಸದ್ಯಕ್ಕೆ ಅಲಾಟ್ ಆಗಿದೆ ಅಂತ. ಅದು ಫೈನಲ್ ರೌಂಡ್ ಅಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಆಗುತ್ತೆ. ಯಾಕೆಂತ ಹೇಳ್ತೀನಿ, ಆ ಮಾರ್ಕ್ ರೌಂಡ್ ಅವನು ಎಲ್ಲಿದ್ದಾನೆ ಅಂತ ಗೊತ್ತಾಗ್ತದೆ, ಯಾವ ಸಿಗುವ ಚಾನ್ಸಸ್ ಇದೆ ಅಂತ. ಕೆಲವೊಮ್ಮೆ ಹೆಂಗಾಗಿರುತ್ತೆ, ಅದಕ್ಕಿಂತ ಒಳ್ಳೆ ಕಾಲೇಜು ಬಟ್ ಅವ್ನು ಕೆಳಗೆ ಹಾಕ್ಬಿಟ್ಟಿರ್ತಾನೆ. ಈ ಮಾರ್ಕ್ ರೌಂಡ್ ಟೈಮಲ್ಲಿ ಬೇರೆ ಆ್ಯಡ್ ಮಾಡೋದಾಗ್ಲಿ, ಡಿಲೀಟ್ ಮಾಡೋದಾಗ್ಲಿ, ರೀಅರೇಂಜ್ ಮಾಡೋದಾಗ್ಲಿ ಎಲ್ಲವೂ ಮಾಡ್ಬೋದು ಮಾರ್ಕ್ ರೌಂಡ್ ಅಲ್ಲಿ. ಒಮ್ಮೆ ಮಾರ್ಕ್ ರೌಂಡ್ಗೆ ಟೈಮ್ ಕೊಟ್ಟು ಅವನು ಸಬ್ಮಿಟ್ ಮಾಡಿದ ನಂತರ ಫಸ್ಟ್ ರೌಂಡ್ ಬಿಡ್ತಾನೆ. ಅದು ಅವನಿಗೆ ಯಾವ ಸೀಟ್ ಅಲಾಟ್ ಆಗಿದೆ ಅದು ಪಕ್ಕ ಅಲಾಟ್ ಆಗಿರೋದು ಅಂತ ಲೆಕ್ಕ. ಆ ಫಸ್ಟ್ ರೌಂಡ್ ಅಲಾಟ್ ಆದ್ಮೇಲೆ ಅವನಿಗೆ ಚೇಂಜ್ ಮಾಡಕ್ ಆಪ್ಷನ್ ಇಲ್ಲ. ಸರಿ. ಆದ್ರೆ ಯಾವ್ದಾದ್ರು ಕೆಲವೊಮ್ಮೆ ಏನಾಗುತ್ತೆ, ಅಪ್ರೂವಲ್ ಲೇಟ್ ಆಗಿ ಹೊಸ ಕಾಲೇಜ್ ಬಂದಿದ್ದು, ಯಾವ್ದೋ ಕಾಲೇಜ್ಗೆ ಯಾವುದೋ ಒಂದು ಹೊಸ ಬ್ರಾಂಚ್ ಆ್ಯಡ್ ಆಗಿದೆ ಅಂಥದ್ದಾದಾಗ ಏನು ಮಾಡ್ತಾರೆ, ಎಲ್ರಿಗೂ ಬಿಡ್ತಾರೆ. ಅಂಥ ಟೈಮಲ್ಲಿ ಇದ್ರೆ ಮಾತ್ರ ಅವ್ನು ಚೇಂಜ್ ಮಾಡ್ಬೋದು. ಇಲ್ಲ ಅಂದರೆ ಅವನಿಗೆ ಎಲ್ಲ ಅಲಾಟ್ ಆಗಿರುತ್ತಲ್ಲ ಅದ್ರ ಮೇಲಿಂದ ಎಲ್ಲ ಇರುತ್ತೆ, ಕೆಳಗಡೆ ಎಲ್ಲ ಡಿಲೀಟ್ ಆಗುತ್ತೆ, ಮತ್ತೆ ಅವನಿಗೆ ಅಡಿಷನ್ ಮಾಡೋಕ್ಕೆ ಆಪ್ಷನ್ ಇರಲ್ಲ. ಹಾಗಾಗಿ ಮಾರ್ಕ್ ರೌಂಡ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಅವ್ನು ಅಡ್ಮಿಷನ್ ತೊಗೊಂಡಷ್ಟೇ ಇಂಪಾರ್ಟೆಂಟ್ ಅದು. ಆ ಮಾರ್ಕ್ ರೌಂಡಲ್ಲಿ ಅವನು ಎಲ್ಲಿದ್ದಾನೆ ಅಂತ ಗೊತ್ತಾಗ್ತದೆ. ಕೆಲವೊಮ್ಮೆ ಮಿಸ್ ಆಗಿ ಏನಾಗುತ್ತೆ, ಗೊತ್ತಿಲ್ಲದಲ್ಲೇ ಯಾವುದೋ ಹೆಸರಲ್ಲಿ ಯಾವುದೋ ಕಾಲೇಜ್ ಹಾಕ್ಬಿಟ್ಟಿರ್ತಾರೆ ಮೇಲೆ, ಆ ಕಾಲೇಜ್ ಏನು ಅಂತಲೂ ಗೊತ್ತಿರಲ್ಲ. ಎಲ್ಲ ಆದ್ಮೇಲೆ ಗೊತ್ತಾಗುತ್ತೆ, ಅಯ್ಯೋ ಇದು ಕಾಲೇಜ್, ಫ್ರೆಂಡ್ಸ್ ಹತ್ರ ಮಾತಾಡೋ ಗೊತ್ತಾಗುತ್ತೆ, ಅಯ್ಯೋ ಈ ಕಾಲೇಜ್ ಹಾಕಿದ್ಯಾ, ಅದು ಇಲ್ಲ ಅಲ್ಲಿಗೆ ಹಾಕಿ. ಅವಾಗ ಅವ್ರಿಗೆ ಈ ಮಾರ್ಕ್ ರೌಂಡಲ್ಲಿ ತೆಗಿಯೋದು, ಚೇಂಜ್ ಮಾಡೋದು, ಎಲ್ಲಿಂದ ಯಾವ ಬೇಕಾದ್ರೆ ರೀಅರೇಂಜ್ ಎಲ್ಲ ಮಾಡ್ಬೋದು. ಅದಾದ ನಂತರ ಫಸ್ಟ್ ರೌಂಡಲ್ಲಿ ಆಪ್ಷನ್ ಇಲ್ಲ, ಓನ್ಲಿ ಹೊಸದೇನಾದ್ರು ಬಿಟ್ಟರೆ ಮಾತ್ರ. ಓಕೆ ಸರ್, ಗೈಡಿಂಗ್ ಪ್ರೊಫೆಸರ್ ಆಗಿ ಈ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಪ್ರತಿ ವಿದ್ಯಾರ್ಥಿಗಳು ಮಾಡುವಂಥ ತಪ್ಪುಗಳು ಯಾವುದಿರುತ್ತೆ ಅಂತ ನಿಮ್ಮ ಗಮನಕ್ಕೆ ಬಂದಿದೆ? ಅದೇ ಸ್ವಲ್ಪ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ತಪ್ಪುಗಳು ಮಾಡೋದೇನು ಅಂತಂದರೆ, ಅವ್ರಿಗೆ ಆ ಕಾಲೇಜ್ ಬಗ್ಗೆ ಏನೂ ಗೊತ್ತಿರಲ್ಲ, ಯಾರೋ ಹೇಳಿದ್ರು ಅಂತ, ಫ್ರೆಂಡ್ಸ್ ಹೇಳಿದ್ರು ಅಂತ ಮಾಡೋದು. ಇನ್ನೊಂದೇನಾಗುತ್ತೆ, ಅಲ್ಲಿನ ಬ್ರಾಂಚಿಗೆ ಯಾವ ಥರದ ಪ್ರೊಫೆಸರ್ಸ್ಗಳಿದ್ದಾರೆ ಅದನ್ನು ಸರಿ ನೋಡಿರಲ್ಲ, ಸರಿಯಾದ ಲಿಸ್ಟೇ ರೆಡಿ ಮಾಡ್ಕೊಂಡಿರಲ್ಲ. ಆಮೇಲೆ ಕೂತ್ಕೊಂಡು ಇನ್ನು 2 ದಿನ ಇದೆ, 1 ದಿವಸ ಇದೆ, ಲಾಸ್ಟ್ ಡೇಟ್ ಇದೆ ಅಂತಂದಾಗ ಆವಾಗ ಫಿಲಪ್ ಮಾಡೋಕೆ ಹೋಗ್ತಾರೆ. ಅಂಥ ಟೈಮಲ್ಲಿ ಏನಾಗುತ್ತೆ, ಅವ್ರಿಗೆ ಅವರ ಡ್ರೀಮ್ ಕಾಲೇಜ್ ಅಂತ ಆಗಲಿ, ಅವ್ರಿಗೆ ಬೇಕಾದ ಕಾಲೇಜನ್ನು ಫಿಲ್ ಮಾಡಿ ಅದು ಮಿಸ್ ಆಗೋದು ಚಾನ್ಸಸ್ ಇದೆ. ಯಾಕಂದರೆ ತುಂಬ ಕಾಲೇಜುಗಳಿರೋದ್ರಿಂದ ಕೆಲವೊಂದು ಹೆಸರೇ ಕೇಳಿರೋ ಬಟ್ ತುಂಬ ಒಳ್ಳೆ ಕಾಲೇಜ್ ಇರುತ್ತೆ, ಅವನು ಹತ್ರನೇ ಇರ್ಬೋದು, ಬಟ್ ಅವನಿಗೆ ಮಿಸ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ವೆಲ್ ಅಡ್ವಾನ್ಸ್ ಆಗಿ ಅವನು ಅದನ್ನೆಲ್ಲ ರೆಡಿ ಮಾಡಿಟ್ಕೊಂಡ್ರೆ, ಅವ್ನು ನೋಡ್ಬೇಕು ಯಾವ ಕಾಲೇಜು, ಅದನ್ನೆಲ್ಲ ಪ್ಯಾರಾಮೀಟರ್ ಮಾಡಿಕೊಂಡ್ರೆ ತಪ್ಪು ಮಾಡಲ್ಲ. ಇಲ್ಲಂದರೆ ಗ್ಯಾರಂಟಿ ತಪ್ಪು ಮಾಡ್ತಾನೆ. ಇನ್ನೊಂದು ಕೆಲವರು ಏನು ಗೊತ್ತಾ, ಸ್ವಲ್ಪನೇ ಹಾಕ್ಬಿಡೋದು, ಒಂದು 5 ಕಾಲೇಜ್, ಅವ್ರಿಗೆ ಯಾವ್ದು 5 ಕಾಲೇಜ್ ಗೊತ್ತಿರೋದು ಅದೊಂದು ಹಾಕ್ಬಿಟ್ಟಿರ್ತಾರೆ ಲಿಮಿಟೆಡ್. ಹಂಗೆ ಮಾಡುವಾಗಲೂ ಅವ್ರಿಗೆ ಬೇಕಾದ ಕಾಲೇಜ್ ಸಿಗಲ್ಲ, ಕೆಲವೊಮ್ಮೆ ಯಾವ ಸೀಟ್ ಅಲಾಟ್ ಆದಾಗೂ ಇರ್ಬೋದು, ಆ ಥರ ಆಪ್ಷನ್ಸ್ಗಳು ಇರುತ್ತೆ. ಹಾಗಾಗಿ ಅವರು ಪ್ಲಾನ್ ಮಾಡಿ ಮುಂಚೆನೇ ಅವರಿಗೆ ಬೇಕಾದ ಕಾಲೇಜು, ಬ್ರಾಂಚು, ತುಂಬ ಆಪ್ಷನ್ಸ್ಗಳನ್ನ ಕೊಟ್ಟರೆ ಯಾವ್ದಾದ್ರು ಒಂದು ಕಾಲೇಜಲ್ಲಿ ಸಿಗುತ್ತೆ, ನಂತರ ಅವರು ಡಿಸೈಡ್ ಮಾಡ್ಬೋದು. ಓಕೆ, ಈಗ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಾವು ಹಿಂದಿನ ವರ್ಷಗಳದ ಒಂದು ಕಟ್ ಆಫ್ ಫ್ರೆಂಡ್ಸ್ನ ಹೇಗೆ ಬಳಸ್ಕೋಬೇಕಾಗುತ್ತೆ ಆ ಟೈಮಲ್ಲಿ? ಓಕೆ, ಈಗ ಪ್ರತಿ ವರ್ಷವೂ ಅಷ್ಟೇ. ಈಗ ನಾನು ಹೇಳ್ದಂಗೆ ಅವರ ರ್ಯಾಂಕ್ ಮೇಲೆ, ಅವರ ಸರ್ಟಿಫಿಕೇಟ್ ಅಂದರೆ ಅವರ ಯಾವ ಕೆಟಗರಿ ಬರ್ತಾರೆ ಅನ್ನೋದ್ರ ಮೇಲೆ ಅವರಿಗೆ ಅಡ್ಮಿಷನ್ ಆಗುತ್ತೆ. ಈಗ ಈಗ ಹೋದ ವರ್ಷ ಅದರದ್ದು ಯಾವ್ಯಾವ ಕ್ಲಾಸ್ ಕಟ್ ಆಫ್ ಅಂದರೆ ಯಾವ ರ್ಯಾಂಕ್ ತನಕ ಯಾವ ಕಾಲೇಜಲ್ಲಿ ಸಿಕ್ಕಿದೆ ಅಂತ. ಅದು ಏನು ಅಂದರೆ ಒಂದು 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 ಐಡಿಯಾಗೆ, ಅಂದಾಜಿಗೆ ಅಷ್ಟೇ. ಅದೇ ಓಕೆ, ಲಾಸ್ಟ್ ಟೈಮ್ ಇದೆ ಯಾವುದೋ ಒಂದು ಕಾಲೇಜಲ್ಲಿ 10,000 ರ್ಯಾಂಕ್ ಆಗಿದೆ, ನನ್ನ 9,000 ಅದೇ ಕಾಲೇಜ್ ಸಿಗುತ್ತೆ, ಚಾನ್ಸ್ ಇಲ್ಲ. ಅದು ವೇರಿಯೇಷನ್ ಆಗ್ತಾ ಇರ್ತದೆ. ಯಾಕೆಂತಂದರೆ ಸೀಟ್ ಮ್ಯಾಟ್ರಿಕ್ಸ್ ಮೇಲೆ, ಬೇರೆ ಕಾಲೇಜಲ್ಲಿ ಹೊಸ ಕೋರ್ಸ್ ಆಡಿದ ಮೇಲೆ ಎಲ್ಲ ತುಂಬ. ಬಟ್ ಅದು ಒಂದು ಪಿಕ್ಚರ್ ಸಿಗುತ್ತೆ. ಓಕೆ, ನಾನು ಈ ರ್ಯಾಂಕ್ ಇದೆ, ಇಂತಿಂಥ ಕಾಲೇಜ್ಗಳಲ್ಲಿ ಸಿಗ್ಬೋದು ಅಂತ.
ಬಟ್ ಅದೇ ರ್ಯಾಂಕ್ ಅದೇ ಸಿಗುತ್ತೆ ಅಂತಲ್ಲ. ಯಾಕಂದ್ರೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನೋಡೋದಂಗೆ ಯಾವುದೋ ಒಂದು ಕಾಲೇಜು 5,000 ಕಟ್ ಆಫ್ ರ್ಯಾಂಕ್ ಇದ್ದಿದ್ದು ನೆಕ್ಸ್ಟ್ ಇಯರ್ 15,000 ಆಗಿದೆ, ಆಮೇಲೆ ಮತ್ತೆ 7,000 ಆಗಿದೆ. ಸೊ ಹಾಗಾಗಿ ವೇರಿಯೇಷನ್ ಆಗ್ತಾ ಇರ್ತದೆ, ಒಂದು ಅಂದಾಜು ಸಿಗುತ್ತೆ. ಬಟ್ ಅದಕ್ಕೆ ಹೇಳಿದ್ನಲ್ಲ, ಒಂದು ಕಾಲೇಜ್ ಚೂಸ್ ಮಾಡುವಾಗ್ಲೂ ಅದು ಒಂದು ಪ್ಯಾರಾಮೀಟರ್. ಸೊ ಕಟ್ ಆಫ್ ರ್ಯಾಂಕ್ ಲಾಸ್ಟ್ ಟೈಮ್ ಒಳ್ಳೆ ಕಟ್ ಆಫ್ ರ್ಯಾಂಕ್ ಇದೆ ಅಂದರೆ ಯಾಕೆ ಹೋಗ್ತಾ ಇದ್ದಾರೆ ಅಲ್ಲಿಗೆ, ಸ್ವಲ್ಪ ಅದು ಕಾಲೇಜಿನ ರ್ಯಾಂಕಿಂಗ್ ಚೆನ್ನಾಗಿರ್ಬೋದು ಅಂತ. ಹಾಗಾಗಿ ಕಟ್ ಆಫ್ ಒಂದು ಐಡಿಯಾ ಸಿಗುತ್ತೆ, ಬಟ್ ಅದರಿಂದನೇ ಅವನಿಗೆ ಆ ಸೀಟ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಒಂದು ಅಂದಾಜು ಅವನಿಗೊಂದು ಅದು ಒಂದು ಪ್ಯಾರಾಮೀಟರ್ ಜಡ್ಜ್ ಮಾಡೋದಕ್ಕೆ.